ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತಷ್ಟೇ ಕಾಲಲ್ ಬಲ, ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ, ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು, ಎಲ್ಲ ನಿಂದ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣು ಸಂಚಾರಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೂ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ನನ್ನ ಜೊತೆ ಇದ್ದಾನೆ ಭೈರವ. ಕಮ್ಯಾರ್. ನನ್ನ ಜೊತೆ ಭೈರವನೂ ಇದ್ದಾನೆ. ಒಂದು 10 ದಿನದಿಂದ ಬೆಂಗಳೂರಲ್ಲಿ ಇದ್ವಿ, ಇವಾಗ ಬೆಂಗಳೂರಿಂದ ಮುಂದೆ ಹೋಗ್ತಿದ್ವಿ. ಭೈರವ ಗೋ, ಗೆಟ್ ಇನ್. ಎಸ್ ಗೋ, ಗುಡ್ ಬಾಯ್. ನಾನು ಮತ್ತು ಭೈರವ ಇವಾಗ ಬೆಂಗಳೂರಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ. ದಾರಿನಲ್ಲಿ ಒಳ್ಳೊಳ್ಳೆ ಅನುಭವಗಳಾಗಲಿ ಅಂತ ಹಾರೈಸಿ ಇವಾಗ ಬೆಂಗಳೂರಿಂದ ತುಮಕೂರು ಹೋಗ್ತಾ ಇದ್ದೀನಿ. ಇವತ್ತು ರಾತ್ರಿ ತುಮಕೂರಲ್ಲೇ ಉಳ್ಕೊಂಡು ಮುಂದೆ ನಾನು ನಮ್ಮೂರಿಗೆ ಹೋಗಬೇಕು. ಅಲ್ಲಿ ಹೋದ ನಂತರ ನಾವು ಒಂದು ಸ್ಕೂಲ್ ಪ್ರಾಜೆಕ್ಟ್ ಮೇಲೆ ಏನು ವರ್ಕ್ ಮಾಡ್ತಾ ಇದ್ವಿ, ಅದ್ರ ಕೆಲಸವನ್ನು ಶುರು ಮಾಡೋದು ಬಾಕಿ ಇದೆ, ಅದನ್ನು ಕೂಡ ಶುರು ಮಾಡ್ತೀನಿ. ನಾನು ಮತ್ತು ಭೈರವ ಇಲ್ಲೇ ಉಳ್ಕೊಂಡಿದ್ದು ಆರ್ಕಿಡ್ಸ್ ಪೆಟ್ ಕೇರು, ನಿಮ್ಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಇವ್ರದ್ದು ಇನ್ನೂ 4 ಪೆಟ್ ಬೋರ್ಡಿಂಗ್ಸ್ ಇದೆ, ಒಂದು 3 ಬೆಂಗಳೂರಲ್ಲಿ ಮತ್ತು ಒಂದು ಮಹಾರಾಷ್ಟ್ರದಲ್ಲಿ. ಸೊ ಎಲ್ಲದ್ರ ಬಗ್ಗೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಇವೇನು ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಜಸ್ಟ್ ಪೋರ್ಟ್ರಲ್ಲಿ ಬಂತು. ಎಷ್ಟಿದೆ ಪೇಮೆಂಟು? ನನ್ನ ಮುಂದೆ ಇವಾಗ 2 ದಾರಿ ಇದೆ. ಒಂದು ಹೆಬ್ಬಾಳ ಹೋಗಿ ಹೆಬ್ಬಾಳದಿಂದ ನೆಲಮಂಗಲ ಹೋಗೋದು, ಇನ್ನೊಂದು ದೊಡ್ಡಬಳ್ಳಾಪುರ ಹೋಗಿ ದಾಬಸ್ಪೇಟೆ ಹೋಗೋದು. ನಾನು ಇವಾಗ ದೊಡ್ಡಬಳ್ಳಾಪುರ ಹೋಗಿ ದಾಬಸ್ಪೇಟೆ ಮೇಲೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನೋಡಿ, ಸಂಜೆ ಆಯಿತು, ನೋಡ್ತಾ ಇದ್ರೆ ಸ್ಕೂಲ್ ಬಸ್ ಬಂದಿದೆ. ಇದೇ ಥರ ಫುಲ್ಲು ಟ್ರಾಫಿಕ್ ಜಾಮ್ ಇರುತ್ತೆ. ಆಫೀಸಿಂದ ಮನೆಗೆ ಹೋಗೋರು, ಶಾಲೆಯಿಂದ ಮನೆಗೆ ಬರೋರು, ಅವರು ಇವರು ಎಲ್ಲ ಬೀದಿಗೆ ಬಂದುಬಿಟ್ಟಿರ್ತಾರೆ. ಈಗ ಬೀದಿಗೆ ಬಂದಿರೋ ಟೈಮಲ್ಲಿ ನಾನು ಏನಾದರೂ ಮೇನ್ ರೋಡಲ್ಲಿ ಹೋಗ್ಬಿಟ್ರೆ, ರೆಗ್ಯುಲರ್ ರೋಡಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಇರುತ್ತೆ. ಏನು ಕೆಲಸ ಮಾಡ್ತೀರಾ? ಕಾಲೇಜ್ ಸ್ಟೂಡೆಂಟ್ಸಾ? ಯಾರೋ ಒಂದಿಬ್ಬರು ಕಾಲೇಜ್ ಹುಡುಗರು ಬಾಬ್ರೋ ಟೀ ಕುಡಿಯೋಣ ಅಂತ ಕರೆದವ್ರೆ. ನಾನು ಯೂಶ್ವಲಿ ಟೀ ಎಲ್ಲ ಕುಡಿಯೋಲ್ಲ. ನೋಡೋಣ, ವಿಲ್ ಟ್ರೈ ಹೆಂಗಿರುತ್ತೆ ಅಂತ. ಬಾಯ್ 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 ಬಾಯ್. ಏನು ಫುಲ್ ಬಲಗಡೆ ಅಂತ ಸೀದಾ ಇಲ್ಲಿ ಕರ್ಕೊಂಡು ಬಂದಾಗುರು ಹೊತ್ತಾಗೆ. ಈ ಎಡಗಡೆ ಯಾವ್ದಾರು ಹೋಟ್ಲಿಗೆ ಹೋಗ್ಬೇಕಿತ್ತು ಅನ್ನಿಸ್ತಿದೆ. ಬ್ರೋ ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ ಬ್ರೋ. ನಾನು ಇವಾಗ ಇಲ್ಲಿಂದ ತುಮಕೂರು ಹೋಗ್ತೀನಿ ಬ್ರೋ. ಹಾಂ, ಹಾಂ, ಹಿಂಗೆ ಲೆಫ್ಟಾ? ಇಲ್ಲಲ್ಲ, ಮುಂದೆ ಬ್ಯಾಂಕ್. ಹಾಂ, ನಾನು ಹಂಗೆ ಹೋಗೋದು ನಿಮ್ಮ ಮನೆ ಅಲ್ಲ. ಹೌದಾ, ಸೂಪರ್ ಬ್ರೋ. ಏನು ಓದ್ತೀರಾ? ನಾನು ಡಿಗ್ರಿ ಮಾಡ್ತಾ ಇದ್ದೀನಿ. BCA. ಯಾವ ಕಾಲೇಜು? ಪ್ರೆಸಿಡೆನ್ಸಿ ಯೂನಿವರ್ಸಿಟಿ. ನಿಮ್ಮ ಹೆಸರು? ನನ್ನ ಹೆಸರು ರಚನ್ ಅಂತ. ರಚನ್ನು, ಸೂಪರು. ನನ್ನ ಯೂಟ್ಯೂಬ್ ಚಾನಲ್ ಯಾವತ್ತಾರು ನೋಡಿರಾ? ಇಲ್ಲ ಬ್ರೋ. ನೋಡಿಲ್ವಾ? ನೋಡಿಲ್ಲ. ಸುದರ್ಶನ್ ಸಂಚಾರಿ ಅಂತಿದೆ. ಇನ್ನೊಂದು ಯಾವ್ದಾದ್ರು ಟ್ರೈನ್ ಬರುತ್ತೆ ಅನ್ನೋ ಗೊತ್ತಿಲ್ಲ. ಟ್ರೈನ್ಗೆ ಅಂತ ಇಲ್ಲಿ ವಾಪಸ್ ಇನ್ನೊಂದು ಟ್ರೈನ್ ಬರ್ತಿದೆ. ಖಾಲಿ ಎಂಜಿನು. ನಾವಿವಾಗ ವೀರಾಪುರ ಮೇಲೆ ದೊಡ್ಡಬಳ್ಳಾಪುರ ಬೈಪಾಸ್ಗೆ ಹೋಗ್ತಿದ್ದೀವಿ. ಯಾವುದೋ ಸ್ಕೂಲ್ ಬಸ್ಸು ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತಾರೆ ಗುರು. ನಿಂತಿದ ತಕ್ಷಣ ಪಾರ್ಕಿಂಗ್ ಆಗ್ತಾರೆ ಏನೋ, ಆಮೇಲೆ ಕರೆಕ್ಟಾಗಿ ಹೊಡಿತಾರೆ. ಮಕ್ಕಳನ್ನೆಲ್ಲ ರೋಡ್ ಕ್ರಾಸ್ ಮಾಡಿಬಿಟ್ಟು ಈ ಕಡೆ ಕಳಿಸ್ತಾರೆ. ಆವಾಗಲೇ ಯಾವುದೋ ಒಂದು ಸ್ಕೂಲ್ ಇತ್ತಲ್ಲ, ನನ್ನ ಮಕ್ಕಳು ಡ್ರೈವರ್ಗಳಿಗೆ ಕಾಂಪಿಟೇಷನು, ನಾ ಮುಂದೆ ತಾ ಮುಂದೆ ಅಂತ. ಬಿಡ್ರ ಹೋಗ್ಲಿ ಲೈ. ಅದು ಮೇನ್ ರೋಡಲ್ಲಿ ಸುಸ್ತೇನಾಗಿಲ್ಲ. ಇವಾಗಿನ ಒಂದು 5 ಕಿಲೋಮೀಟ್ರ್ ಬಂದ್ವಿ ಅಷ್ಟೇ. ಇಲ್ಲೇ ಆವಲಹಳ್ಳಿಯಿಂದ. ನಾವು ಡೈಲಿ ನೋಡ್ತಾ ಇರ್ತೀವಿ, ಮೊನ್ನೆಲ್ಲ ಸಿಕ್ಕಿದ್ರು. ಥ್ಯಾಂಕ್ಸ್ ಬ್ರೋ. ಮೊನ್ನೆ ಇವರು ಕನ್ನಡ ಬ್ರೋ ಬೇರೆ ಸಿಕ್ಕಿದ್ರಲ್ಲ ಇದರೊಳಗೆ. ಓಕೆ, ಟ್ರಾಫಿಕಲ್ಲಿ ಬೇರೆ. ಹಾಂ, ಟ್ರಾಫಿಕಲ್ಲಿ ಸೂಪರ್. ನಿಮ್ಮ ಫಾಲೋ ಮಾಡಿದ್ರು ಅಂದ್ಬಿಟ್ಟು. ಓಕೆ, ಒಳ್ಳೆ ಸಂಜೆ ತಿಳಿ ಬಿಸಿಲು ಚೆನ್ನಾಗಿದೆ. ಯಾವುದೋ ಒಂದು ಹಳ್ಳಿ ರಸ್ತೆ ಸಿಕ್ತು. ದೊಡ್ಡಬಳ್ಳಾಪುರ ಬೈಪಾಸ್ಗೆ ಹೋಗೋಕ್ಕೆ ಹಳ್ಳಿ ದಾರಿನಲ್ಲೇ ಹೋಗ್ಬೇಕಾಗಿ ಬಂತು.
ವೀರಾಪುರ ಅಂತ ಇದೆ ಒಂದು ಊರು ಹಿಂದ್ಗಡೆ. ತುಂಬ ಚೆನ್ನಾಗಿದೆ ಮಾತ್ರ. ಇಲ್ಲಿ ರೈಡ್ ಬರೋಲ್ಲ ಬರ್ಬೋದು ಬೆಂಗಳೂರಿಂದ ಈಚೆಗೆ. ನೋಡಿ ಎರಡು ಕಡೆ ಫುಲ್ಲು ಕೃಷಿ ಭೂಮಿಗಳೇ ತುಂಬ್ಕೊಂಡಿದೆ. ನೋಡಿ ಇಲ್ಲಿಂದ ನಾವು ದಾಬಸ್ಪೇಟೆ ಎಡಗಡೆ ತೊಗೋಬೇಕು. ಎಡಗಡೆ ತೊಗೊಂಡ್ರೆ ದಾಬಸ್ಪೇಟೆ, ಆಮೇಲೆ ತುಮಕೂರು. ಏನಕ್ಕೆ ಈ ರೋಡಲ್ಲಿ ಬಂದಿ ಅಂತ ನಾನು ಆವಾಗಲೇ ಹೇಳಿದೆ ನಿಮಗೆ. ಅಲ್ಲೋದ್ರೆ ಸಕ್ಕ ಟ್ರಾಫಿಕ್ ಇರ್ತಿತ್ತು. ಅಲ್ಲಿ 69 ಕಿಲೋಮೀಟ್ರ್ ಆಗ್ತಿತ್ತು ಆರ್ಕಿಡ್ಸಿಂದ ತುಮಕೂರು. ಇಲ್ಲಿ 71 ಕಿಲೋಮೀಟ್ರ್ ಆಗೋದು, 2 ಕಿಲೋಮೀಟ್ರ್ ಜಾಸ್ತಿ ಅಷ್ಟೆ. ನೋಡ್ತಾ ಇದ್ದೀರಾ ಫುಲ್ಲು ಕಾರ್ ಮೋಡ. ಜೋರಾಗಿ ಗಾಳಿ ಬಂದರೆ ಮಾತ್ರ ಆ ಮೋಡನ ಎತ್ಕೊಂಡು ಹೋಗುತ್ತೆ ಗಾಳಿ. ಇಲ್ಲ ಅಂತಂದರೆ ಸುರ್ರಿಗೆ ಮಳೆ ಹುಯ್ಯುತ್ತೆ ಮಾತ್ರ. ಅದು ಫುಲ್ಲು ಕಾರ್ ಮೋಡ. ಹಿಂಗಿದ್ರೆ ಜೋರು ಮಳೆ ಬರುತ್ತೆ. ಪರವಾಗಿಲ್ಲ, ಹೈವೇ ಸ್ವಲ್ಪ ಪೀಸ್ಫುಲ್ ಆಗಿದೆ. ಅಷ್ಟೊಂದು ಜಾಸ್ತಿ ಶಬ್ದ ಏನಿಲ್ಲ. ಅಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿಯಿಂದ ಸಖತ್ ಹೊಗೆ ಬರ್ತಿದೆ. ಯಾವ ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ ಅದು. ಇವೆಲ್ಲ ಇಷ್ಟೊಂದು ಹೊಗೆಗಳನ್ನ ಬಿಡಬಾರ್ದು. ಇದಕ್ಕೆಲ್ಲ ಸಖತ್ ರೆಗ್ಯುಲೇಷನ್ ಇರಬೇಕು. ಯಾವುದೇ ನಿಯಂತ್ರಣ ಇಲ್ಲದೆ ಎಲ್ಲ ಜನರ ಉಸಿರೊಳಗೆ ವಿಷ ಬೆರೆಸ್ತಾವ್ರೆ. ಏನು ಮಾಡೋಕ್ಕಾಗಲ್ಲ, ಜನನೇ ಮಣ್ಣು ತಿನ್ಕೊಂಡು ಕೂತಾರೆ. ಸೊ ನಾವಿವಾಗ ದೊಡ್ಡಬಳ್ಳಾಪುರ ಬೈಪಾಸ್ ಇದು. ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ತುಮಕೂರಿಗೆ. ಸಖತ್ತಾಗದೆ ಹೈವೇ. ಸಖತ್ತಾಗಿದೆ ಅಂದರೆ ಒಂದು 2-3 ವರ್ಷ ಚೆನ್ನಾಗಿರುತ್ತೆ, ಆಮೇಲೆ ಎಲ್ಲ ಕಡೆ ತೂತ್ ಬೀಳುತ್ತೆ. ಒಂದು ವಿಡಿಯೋ ಕಮೆಂಟ್ ಬಂದಿತ್ತು, ಗುರು ಯಾವಾಗಲೂ ಬರೀ ನೀನು ಗೌರ್ಮೆಂಟ್ ತಪ್ಪುಗಳನ್ನ ಹುಡುಕ್ತೀಯಲ್ವಾ, ಗೌರ್ಮೆಂಟ್ ಒಳ್ಳೆ ಕೆಲಸ ನೀನು ಕಾಣಲ್ವಾ, ಮತ್ತು ಯಾಕೆ ಸರ್ಕಾರ ಮಾಡೋ ಒಳ್ಳೆ ಕೆಲಸಗಳ ಬಗ್ಗೆ ನೀನು ಹೇಳಲ್ಲ ಅಂತ. ನೋಡಿ, ಸರ್ಕಾರಗಳು ಮಾಡೋ ಒಳ್ಳೆ ಕೆಲಸಗಳ ಬಗ್ಗೆ ಹೇಳೋದಕ್ಕೆ ಉದಾಹರಣೆಗೆ ಕರ್ನಾಟಕದಲ್ಲಿ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಇದೆ. ಅವರೆಲ್ಲ ಕಡೆ ಬ್ಯಾನರ್ಗಳನ್ನ ಹಾಕ್ತಾರೆ, ಆಯಿತಾ. ಮತ್ತು ಯೂನಿಯನ್ ಗೌರ್ಮೆಂಟ್ ಆದ್ರೂ ಸಖತ್ ಅವರು ಈ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆಲ್ಲ ದುಡ್ಡು ಕೊಡ್ತಾರೆ. ಸೊ ನಾವು ನೀವೆಲ್ಲ ಈ ದೇಶದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು. ಯಾಕಂದರೆ ವಿರೋಧ ಪಕ್ಷಗಳು ಸಹಿತ ಆಡಳಿತ ಪಕ್ಷದ ಜೊತೆ ಸ್ಕ್ಯಾಮ್ಗಳಲ್ಲಿ ಶಾಮೀಲಾಗ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅಂದರೆ ನಾವೆಲ್ಲರೂ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಬೇಕು. ನಾವೇ ಯಾವಾಗಲೂ ವಿರೋಧ ಪಕ್ಷವಾಗಿರಬೇಕು. ಸರ್ಕಾರ ಯಾವುದೇ ಬರಲಿ, ನಿಮ್ಮ ಫೇವ್ರೆಟ್ ಪಾಲಿಟಿಷಿಯನ್ ಅಧಿಕಾರದಲ್ಲಿರಲಿ, ಅವ್ರು CM ಆಗಿರಲಿ, PM ಆಗಿರಲಿ, ಯಾರು ಬೇಕಾದ್ರೂ ಆಗಿರಲಿ, ಬಟ್ ನೀವು ಯಾವಾಗಲೂ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು. ಹಾಗಿದ್ರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ. ನನಗಿದೆಲ್ಲ ಅರ್ಥ ಆಗಿದ್ದು ಯಾವಾಗ ಅಂದರೆ, ರಷ್ಯಾದ ಯುವಕರು ಸೌತ್ ಈಸ್ಟ್ ಏಷ್ಯಾದಲ್ಲಿ ಬೀದಿ ತಿರುಗ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ, ರಷ್ಯಾದಲ್ಲಿರೋ ಒಂದಿಷ್ಟು ಕಂಪ್ನಿಗಳು ಲಾಭ ಮಾಡೋದಕ್ಕೆ ಉಕ್ರೇನ್ ಜೊತೆ ರಷ್ಯಾ ಯುದ್ಧ ಮಾಡ್ತಿದೆ. ಆವಾಗ ಅಲ್ಲಿನ ಯುವಕರನ್ನೆಲ್ಲ ಯುದ್ಧಕ್ಕೆ ಕಳಿಸ್ತಾ ಇದೆ. ಆ ಯೂತ್ಸ್ಗೆ ಅಲ್ಲಿ ಯುದ್ಧಕ್ಕೆ ಹೋಗಿ ಇಷ್ಟನೇ ಇಲ್ಲ. ಅದಕ್ಕೆ ಅವರು ದೇಶ ಬಿಟ್ಟು ಓಡ್ಬತ್ತವ್ರೆ. ಆ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು ಅಂದರೆ ನಾವೆಲ್ಲ ಪ್ರಜ್ಞಾವಂತ ಯುವಕರು ಸರ್ಕಾರಗಳನ್ನ ಪ್ರಶ್ನೆ ಮಾಡಬೇಕು. ಎಲ್ಲ ಸರ್ಕಾರಗಳನ್ನ ಪ್ರಶ್ನೆ ಮಾಡಬೇಕು. ನಾನು ಮತ್ತು ಭೈರವ ಕಿಟ್ಟಿ ಹಣ್ಣಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಕಿಟ್ಟಿ ಹಣ್ಣ ಬಗ್ಗೆ ಗೊತ್ತಿಲ್ಲ. 3 ವರ್ಷದಿಂದ ಕಿಟ್ಟಿ ಹಣ್ಣಿನ ಜೊತೆ ವ್ಲಾಗೆಲ್ಲ ಮಾಡಾಕಿದ್ದೆ. ಕಿಟ್ಟಿ ಹಣ್ಣ ತುಂಬ ಒಳ್ಳೆ ಮನುಷ್ಯ. ಬರ್ತಾವನೆ ಎಲ್ಲ ಅಲ್ಲೇ. ನಿಮ್ಮ ಫ್ಯಾನಿಗೆ ಕರ್ಕೊಂಡ್ಬಂದಿದ್ದೀವಿ. ಅಯ್ಯೋ ಶಿವ. ಎಷ್ಟನೇ ಕ್ಲಾಸು? ಫಸ್ಟ್ ಇಯರಾ? ಪೈಥಾಗೋರಸ್ ಪ್ರಮೇಯ ಗೊತ್ತಾ? ಹೇಳು. SSLC ಬಂದಿತ್ತಲ್ಲ, ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ಮ? ಹಾಂ ಹೇಳು, ಪೈಥಾಗೋರಸ್ ಥಿಯರಮ್ಮ. ಬರಲ್ಲ, ಹೋಗಿಬಿಡು. ಏನು ಕಿಟ್ಟಿ ಅಣ್ಣ ಮತ್ತೆ ಇವೆಲ್ಲ ಅಬ್ರಿಸ್ತಾ ಇದ್ದೀರಾ, ಬೊಬ್ಬರಿತಾ ಇದ್ದೀರಾ? ನೀ ಹಾಯ್. ಹಾಂ ಆಯ್ತಾ, ಬಾಯ್. ಬಾಯ್ 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 ಬಾಯ್. ಎಲ್ಲರೂ ಕಿಟ್ಟಿ ಅಣ್ಣ ಅಂತಲೇ ಕರೆಯೋದಾ? ಕಿಟ್ಟಿ ಅಣ್ಣ. ಸೈಕಲ್ ತಗೊಂಡು ಹೋಗು ಎಲ್ಲರೂ ಒಂದು ವಾರ. ಎಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ಇಲ್ಲೇ ಬರ್ಡಿ ಬೆಟ್ಟ ಹೋಗಿದ್ನಲ್ಲ, ಈ ಚಿಕ್ಕಪಳ್ಳಿ ನೋಡ್ತಾವಾಗಲೇ. ಹೌದಾ? 102 ಹಾಕಿ ಕೂತಿದ್ದೀನಿ. 92, 93 ಮದುವೆ ಆಗಿದೆಯಲ್ಲ ಹಂಗೆ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಬೀಳ್ತಾವೆ. ತಯಾರಿ ಜಾಸ್ತಿ ಆಯಿತು. ಹಾಂ, ಒಳಗಡೆ ಹೋಗ್ದು. ಪ್ಲಾಂಟೇಶನ್ ಓನರ್ ನೀವೇನಾ? ಹಾಂ ಕೇಳಿದೆ, ನೋಡಬೇಕಿತ್ತು ಸ್ವಲ್ಪ. ಒಳಗೆ ಅವರಲ್ಲ ಅವರ? ಓಕೆ, ಇರಲಿ ಕೂಗಿ ಕರೆಯುವ. ನಾನು ಹಾಗೆ ದಾರಿನಲ್ಲಿ ಹೋಗ್ತಾಯಿದ್ದೆ, ಇಲ್ಲೊಂದು ಪೇರ್ಲೆಕಾಯ್ದು ತೋಟ ಕಾಣಿಸ್ತು. ಅದೆಲ್ಲ ನಾನು ವಿಯೆಟ್ನಾಮಲ್ಲಿ ನೋಡಿದೆ. ಈ ಥರದ್ದೆಲ್ಲ ಬ್ಯಾಗಿಂಗ್ ಮಾಡೋದೆಲ್ಲ ವಿಯೆಟ್ನಾಮಲ್ಲಿ ತೋರಿಸಿದೆ. ಅವರು ಕಿತ್ಲೆ ಹಣ್ಣನ್ನು ಈ ಥರ ಬ್ಯಾಗ್ ಮಾಡ್ತಿದ್ರು. ಬಿಸಿ ತೋರಿಸ್ಬೋದಾ? ಸೂಪರು. ಔಷಧಿ ಎಲ್ಲ ಇವಾಗ ಇದಕ್ಕೆಲ್ಲ ಔಷಧಿ ಹೊಡಿಯಲ್ವಾ? ಫುಲ್ ಆರ್ಗ್ಯಾನಿಕ್ಕು ಇದೆಲ್ಲ ಕವರ್ ಆಗುತ್ತಲ್ಲ, ಔಷಧಿ ಬಿಡೋದು ಕವರ್ ಆಗುತ್ತಲ್ವಾ? ಅದೇ ತೋಟದವರು ಓನರ್ ಸಿಕ್ಕರು, ಮಾತಾಡ್ಸೋಣ. ಸರ್ ನಮಸ್ಕಾರ. ಏನು ನಿಮ್ಮ ಹೆಸರು? ಗೋಪಿನಾಥ್ ಅಂತನಾ? ಅಣ್ಣ ಎಷ್ಟು ವರ್ಷದ ಗಿಡ ಅಂದ್ರಿ? ಗಿಡ ಎಷ್ಟು ವರ್ಷದ ಅಂದ್ರಿ? ಮರ್ತೈತೆ ನನಗೆ. 3 ವರ್ಷ ಆಯಿತು. 3 ವರ್ಷದ ಗಿಡನಾ? ಎಷ್ಟು ಪೇರ್ಲೆಕಾಯಿ ಬಿಡುತ್ತೆ ಒಂದು ವರ್ಷಕ್ಕೆ? 2.5 ಎಕರೆ ಹಾಕಿದ್ದೀವಿ. ಹಾಂ ಸರಿ, 1450 ಗಿಡ ಬಿದ್ದಿದೆ. ಓಕೆ. ಇದು 3ನೇ ವರ್ಷ ಬೆಳೆ ಇದು. ಹಾಂ, ಒಂದು ಟರ್ಮ್ಗೆ ಈಗ ಮೊನ್ನೆ ಎಲ್ಲ ಒಂದು 20 ಟನ್ ಕೊಯ್ತು. 20 ಟನ್. ಓಕೆ. ಟನ್ನೆಲ್ಲ ಏನು ಪ್ರೈಸಿಗೆ ಮಾರ್ತೀರಾ?
ಏನು ಬೆಲೆ? ಇಲ್ಲ ರೇಟ್ ಕಡಿಮೆ ಈ ಸಲ. 36 ರೂಪಾಯಿ ಕೆಜಿ. ಲಾಸ್ಟ್ ಟೈಮ್ 85 ರೂಪಾಯಿ ಇತ್ತು ಹಾಂ. ಈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ. ಈ ಸಲ ಎಲ್ಲ 35-36 ಬಂದಿದೆ. ಓ ರೇಟ್ ಡೌನ್ ಆಗಿದೆ. ಓಕೆ. ಸೊ ಹಂಗೆ ಬನ್ನಿ ಮಾತಾಡೋಣ. ಎಷ್ಟು 1400 ಗಿಡ ಅಂದರೆ ಅಲ್ವಾ? 1400 ಚಿಲ್ಲರ. 1450 ಗಿಡ ಇದೆ. 1450 ಗಿಡ. ಖರ್ಚೆಲ್ಲ ಏನೇನು ಮಾಡ್ತೀರಾ ಒಂದು ವರ್ಷಕ್ಕೆ? ಸರ್ ಖರ್ಚು ಪ್ರತಿ ಸಲನೂ ಪ್ರತಿ ಕಾಯಿಗೂ ಕವರ್ ಹಾಕೋದು, ಹಾಂ, ಮತ್ತೆ ಬಿಂದೆ ಬಿಡಿಸೋದು. ಬಿಂದೆ ಬಿಡಿಸೋದು ಅಂದರೆ ಜಾಸ್ತಿ ಹೂ ಬಿಡಿಸೋದು? 3-4 ಬಂದಿರ್ತವೆ. ಬನ್ನಿ ಇಲ್ಲಿ ಈ ಥರ ಎಲ್ಲ ನೋಡಿ, ಒಂದೊಂದು ರೆಕೆಗೆ 3-4 ಬಂದಿರ್ತವೆ. ಒಂದೊಂದು ರಿಮೂವ್ ಮಾಡಿ ರೆಕೆ ಒಂದೊಂದೇ ಕವರ್ ಹಾಕಂತೀವಿ. ಕಾಯಿ ಸೈಜ್ ಬರುತ್ತೆ, ಕ್ವಾಲಿಟಿ ಬರುತ್ತೆ. 2-3 ಹಾಕಿದ್ರೆ ಅಂತ ಸೈಜ್ ಬರೋದಿಲ್ಲ. ರೇಟ್ ಕಡಿಮೆ ಸಿಗುತ್ತೆ. ಸೈಜ್ ಕಡಿಮೆ ಅಂದರೆ ರೇಟ್ ಸೈಜ್ ಒಂದು 300 ಗ್ರಾಮ್ ಮೇಲೆ ಇರಬೇಕು ಕಂಪ್ನಿಗೆ. 300ರಿಂದ ಒಂದು 600 ಗ್ರಾಮ್ವರೆಗೂ ಇರಬೇಕು. ಇದ್ರೆ ರೇಟ್ ಜಾಸ್ತಿ. ಏನು ಅನ್ಸುತ್ತೆ, ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ವಾ? ಹೌದು, ಕಾಂಟ್ರಾಕ್ಟ್ ಫಾರ್ಮಿಂಗು. ಅವ್ರಿಗೆ ಮಾರಬೇಕು. ಅವ್ರೇನೇನು ಕೊಡ್ತಾರೆ ಕಂಪ್ನಿಯಿಂದ? ಯಾರಿಗೆ? ನಿಮಗೆ ಬೀಜ, ಗೊಬ್ಬರ, ಔಷಧಿ ಎಲ್ಲ ಅವರೇ ಕೊಡ್ತಾರೆ? ಹೇಗೆ? ಸಸಿ ಕೊಡ್ತಾರೆ. ಇದೇ ಔಷಧಿ ಹಾಕಬೇಕು ಅಂತೆಲ್ಲರೂ? ಸಸಿನೇ ನಾವು ತಂದಾಗ 1 ತಿಂಗಳು ಸಸಿ ಇತ್ತು, 1.5 ತಿಂಗಳದು. ಹಾಂ, ಹಂಗಲ್ಲ, ವರ್ಷ ನೀವು ಸಿಂಪಡಿಸುವಂಥ ಔಷಧಿ ಪ್ರತಿ ವಾರಕ್ಕೆ 10 ದಿನಕ್ಕೊಂದ್ಸಲ ಹೊಡಿತೀವಿ. ಸರಿ, ಒಂದು ಬೆಳೆ ಆದ್ಮೇಲೆ ಎಲ್ಲ ಕಟಾವು ಮಾಡ್ತೀವಿ. ನೋಡಿ ಇದೆಲ್ಲ ಖಾಲಿ ಆಗಿದ್ದೆ. ಖಾಲಿ ಆಗಿದೆ ಪಕ್ಕದ ಗಿಡ. ಆಲ್ಮೋಸ್ಟ್ ಇದ್ರ ಎಲ್ಲ ಖಾಲಿ ಆಗಿದ್ದೆ. ಎಲ್ಲೋ ಒಂದೊಂದಿದೆ ಬಿಟ್ಕೊಂಡು ಕಟಿಂಗ್ ಮಾಡಿದ್ದೀವಿ. ಮಿಕ್ಕಿದೆಲ್ಲ ಈ ಥರ ಎಲ್ಲ ತೆಗ್ದ್ಬಿಡೋದು, ಎಲ್ಲ ಕಟಿಂಗ್ ಹಾಕಿದ್ವಿ ನೋಡಿ. ಖರ್ಚೆಲ್ಲ ಏನು ಬರುತ್ತೆ? ನೀವು ಈಗ ಉದಾಹರಣೆ 2.5 ಎಕರೆಗೆ ಒಂದು ವರ್ಷಕ್ಕೆ ವರ್ಷಕ್ಕೆ 2 ಬೆಳೆ. 2 ಬೆಳೆ. ಒಂದು ವರ್ಷಕ್ಕೆ ಮಿನಿಮಮ್ ಅಂದ್ರೂ 20 ಟನ್ ಬೆಳಿತೀನಿ ಅಂದ್ರೂ ಒಂದು 5 ಲಕ್ಷ ಖರ್ಚು ಬರುತ್ತೆ. ಈ ಕಳೆದ ವರ್ಷ ಎಷ್ಟು ಲಾಭ ಮಾಡಿದ್ರಿ? 80. ಹೋದ ಸಲ ನಾನೆಲ್ಲ ಒಂದು ಖರ್ಚೆಲ್ಲ ಹೋಗಿ ಒಂದು 18 ಲಕ್ಷ ಲಾಭ ಆಯಿತು. ಒಂದು ಎಕರೆಗೆ? 2 ಎಕರೆಗೆ ಒಂದು ಎಕರೆಗೆ 18 ಲಕ್ಷ. 85 ರೂಪಾಯಿ ಹಾಕಿದ್ದೆ. ಈ ಸಲ 36 ರೂಪಾಯಿ ಹಾಕಿದ್ದೀನಿ. ಎಲ್ಲ ಕೈಯಿಂದಾನೆ, ಏನು ಅಲ್ಲಿಂದ ಅಲ್ಲಿಗೆ ಶುರುವಾಗಿದೆ ಅಷ್ಟೇ. ಮುಂದಿನ ವರ್ಷ ಮತ್ತೆ ಲಾಭ ಕಾಣಬೇಕು. ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಹೆಂಗೆ ಮಳೆಗಳೆಲ್ಲ ಜಾಸ್ತಿ ಇರೋದನ್ನ ಸಮಸ್ಯೆ ಆಗುತ್ತಾ? ನಿಮ್ಮ ಈ ವಾತಾವರಣಕ್ಕೆ ಸರಿಯಾಗಿ ಕೊಟ್ಟಿದ್ದಾರಾ? ಯಾವ ವಾತಾವರಣಕ್ಕೂ ಅಡ್ಜಸ್ಟ್ ಆಗುತ್ತೆ. ಓಕೆ. ಇಷ್ಟೇ ಈ ಬೆಳೆ ಅಂತ ಇದೇ ಅಂತ ಇಲ್ಲ, ಭೂಮಿ ಅಂತ ನೋಡಿ. ಈ ಥರ ಎಲ್ಲ 2 ಬಂದಿರೋದೆಲ್ಲ ಕಟ್ ಮಾಡಿ ಇದನ್ನೆಲ್ಲ ಒಂದೊಂದು ರಿಮೂವ್ ಮಾಡಬೇಕಾಯ್ತು. ಬಿಟ್ಬಿಟ್ಟವ್ರೆ. ಒಂದೊಂದು ಮಾಡಿದಾರೆ, ಒಂದೊಂದು ತಪ್ಪಿಸ್ಕೊಂಡಿರ್ತಾವಲ್ಲ. ಇದನ್ನೇನು ಮಾಡೋಕ್ಕಲ್ಲ, ಹಾಕ್ತೀವಿ ಈಗ. ಯಾಕೆಂದ್ರೆ ದಪ್ಪ ಆಗಿದೆ ನೋಡಿ. ಈ ಸೈಜ್ ಬರ್ಬೇಕಾಗಿ ಬಿಚ್ಚಿ ತೋರಿಸ್ಬಿಡಿ ಒಂದು. ಇದು ಮಿನಿಮಮ್ ಅರ್ಧ kg ಮೇಲೆ ಬರುತ್ತೆ. ಓ ಸೂಪರ್ ಅಣ್ಣ, ಅರ್ಧ kg ಮೇಲೆ ಬರುತ್ತೆ. ಜಾಲಿ. ರಿಮೂವ್ ಮಾಡಲಾ? ಬೇಡ ಬಿಡಿ ಅಣ್ಣ, ಬೇಕು ಅಂದರೆ ಕಿತ್ತು ಕೊಡ್ತೀವಿ. ರೈತರು ಹೆಂಗೆ ಯಾವಾಗಲೂ ಹಿಂಗೇನೆ ಇರಲಿ ಬಿಡಿ. ನೋಡಿ ಈ ಗಿಡ ಮಿನಿಮಮ್ 20 kg ಮೇಲೆ ಕೊಯ್ಬೇಕು. ಈ ಗಿಡ ಈ ಥರ ಆಗ್ಬೇಕು ಗಿಡ. ಇದೊಂದು ಚೆನ್ನಾಗಿ ದೊಡ್ಡ ಗಿಡ ಆದ್ರೆ, ಈ ಚಿಕ್ಕ ಗಿಡ ಎಲ್ಲ ಒಂದು 15 kg ವರೆಗೂ ಕೊಯ್ಕೊಂತೀವಿ ಅಷ್ಟೇ. ಇಂಥ ದೊಡ್ಡ ಗಿಡ ಆದ್ರೆ ಎಲ್ಲ ಒಂದು 25 kg ಕೊಯ್ತೀವಿ. ಎಷ್ಟು ವರ್ಷಕ್ಕೆ ಒಂದ್ಸಲ ಗಿಡ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ? ಏನಿಲ್ಲ, 10 ವರ್ಷ ಇರುತ್ತೆ ಗಿಡ. 10 ವರ್ಷ ಇರುತ್ತೆ. 10 ವರ್ಷ ಆದ್ಮೇಲೆ ತೆಗ್ದ್ಬಿಡೋದು. 10 ವರ್ಷ ಇರುತ್ತೆ. ಇವಾಗ ಮೇಂಟೈನ್ ಮಾಡ್ತೀವಿ ಹಂಗೆ. ನೀವು ನಡುವೆ ಏಕ ಬೆಳೆ ಬೆಳೀತಾ ಇದ್ದೀವಿ. ನಮಸ್ಕಾರ, ನಿಮ್ಮೆಲ್ರಿಗೂ ಒಂದು ಶುಭ ಸುದ್ದಿ ಇದೆ. ಏನಂತಂದರೆ, ನಾನು ಒಂದು ವೆಬ್ಸೈಟ್ನ ಲಾಂಚ್ ಮಾಡಿದ್ದೀನಿ. ನಾನು ಒಂದು ವೆಬ್ಸೈಟ್ನ ಡಿಸೈನ್ ಮಾಡಿ ಬೆಂಗಳೂರು ಅವ್ರ ಕಡೆಯಿಂದ ಲಾಂಚ್ ಮಾಡಿಸಿದ್ದೀನಿ. ನನ್ನ ವೆಬ್ ಅಡ್ರೆಸ್ ಬಂದು sudarshansanchari.com ಅಂತ. ನನ್ನ ವೆಬ್ಸೈಟ್ ಹೀಗಿರುತ್ತೆ. ಇದ್ರ ಜೊತೆಗೆ ನಾನೊಂದು ಚಿಕ್ಕ ಬಿಸ್ನೆಸ್ ಕೂಡ ಶುರು ಮಾಡಿದ್ದೀನಿ. ಅಲ್ಲಿ ನಾನು ಎಸೆನ್ಷಿಯಲ್ ಆಯಿಲ್ಸ್ನ ಸೇಲ್ ಮಾಡ್ತಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಅಗರೋಡ್ ಆಯಿಲ್ ಇದೆ, ರೋಸ್ ಆಯಿಲ್ ಇದೆ. ಇನ್ನೂ ಜಾಸ್ತಿ ಎಸೆನ್ಷಿಯಲ್ ಆಯಿಲ್ಸ್ನ ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇದ್ರ ಜೊತೆಗೆ ಬೇರೆ ಬೇರೆ ಆಯುರ್ವೇದ ಪ್ರಾಡಕ್ಟ್ಸ್ನ ಕೂಡ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು. ಇರಲ್ವಾ, ಇದು ಬಹುವಾರ್ಷಿಕ ಏಕ ಬೆಳೆ. ಅಂದರೆ ಒಂದೇ ಬೆಳೆನ ಹಲವು ವರ್ಷಗಳ ಕಾಲ ಬೆಳಿತೀರಾ. ವರ್ಷನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಜಾಸ್ತಿ ಆಗುತ್ತೆ, ಅದ್ರ ಬಗ್ಗೆ ಮಾತಿಲ್ಲ. ನಡುವೆ ಏನಾದರೂ ಅಕ್ಕಡಿ ಬೆಳೆ, ದ್ವಿದಳ ಧಾನ್ಯ ಏನಾದ್ರು ಹಾಕ್ತೀರಾ? ಮಲ್ಚಿಂಗ್ ಮಾಡೋಕ್ಕೆ? ಮಲ್ಚಿಂಗ್ ಎಲ್ಲ ನಾನು ಏನು ಮಾಡ್ತೀವಿ ಅಂದರೆ ಏನು ಮಾಡಲ್ಲ ಸರ್. ಕಳೆ ಏನಿರುತ್ತೆ ಅದು ಹೊರ್ಕಂತೀವಿ ಅಷ್ಟೇ. ಮಲ್ಚಿಂಗ್ ಎಲ್ಲ ಕೆಲವ್ರು ಮಾಡಿದ್ದಾರೆ. ನಮಗೇನು ಅಂದೇ ಇಂಟ್ರೆಸ್ಟ್ ಇಲ್ಲ. ಲೇಬರ್ಸ್ ಇರೋದ್ರಿಂದ ಭೂಮಿ ಗಾಳಿ ಚೆನ್ನಾಗಿ ಆಡಬೇಕು. ಮಲ್ಚಿಂಗ್ ಆಗದಾಗ ಗಾಳಿ ಆಡಲ್ಲ, ಎರೆಹುಳ ಎಲ್ಲ ಹೋಗ್ಬಿಡ್ತವೆ. ಹಂಗಾಗಿ ಸೂಪರ್ ಅಣ್ಣ. ಹಂಗಾದ್ರೆ ಎಷ್ಟು ಎಕರೆ ಇದೆ ನಿಮ್ಮ ಜಮೀನು? ಬೇರೆ ಏನೇನು ಬೆಳಿತೀರಾ? ಬೇರೆ ಅಡಿಕೆ ಇದೆ, ಒಂದು 5 ಎಕರೆ. ಇಲ್ಲಿಗೂ ಬಂತ ಅಡಿಕೆ? ಈ ಕೆಳಗಡೆ ಎಷ್ಟು ವರ್ಷದಿಂದ ಬೆಳಿತೀರಾ ಅಡಿಕೆನ? ನಮ್ಮ ತಂದೆಯವ್ರು ಹಾಕಿದ್ದಾಗಲೇ ಈಗಾಗಲೇ ಒಂದು 37 ವರ್ಷ ಅಡಿಕೆ. ಓಕೆ, ಸ್ವಲ್ಪ ಹಳೇದೆ. ಈಗೆಲ್ಲ ಗಂಗಾವತಿಲೆಲ್ಲ ಅಡಿಕೆ ಬೆಳಿತಾವ್ರೆ. ಈಗ ನನಗೆ 40 ವರ್ಷ. ನಾನು ಒಂದು 3-4 ವರ್ಷ ಹುಡುಗನಿದ್ದಾಗ ಹಾಕಿರ್ತಾರೆ. ಸೂಪರ್. ನೋಡಿ ಗಿಡದಾಗ ಮಿನಿಮಮ್ ಒಂದು 30 kg ಕಾಯಿ ಕುಯ್ತೀವಿ. 30 kg ಕುಯ್ತೀರಾ?
ಈ ಥರ ಗಿಡ ಈ ಥರ ಅಗಲ ಬರಬೇಕು, ಚೆನ್ನಾಗಿ ಬರಬೇಕು, ಚೆನ್ನಾಗಿ ಗ್ರೋತ್. ಇದ್ಯಾಕೆ ಇಷ್ಟು ಚೆನ್ನಾಗಿ ಬಂದಿದೆ ಈ ಲೈನು ಅಂದರೆ ಉಳುಮೆ ಮಾಡಿಲ್ಲ. ಉಳುಮೆ ಮಾಡಕ್ಕೆ ಗಾಡಿ ಹೋಗಿಲ್ಲ ಈ ಜಾಗದಲ್ಲಿ. ಗೊತ್ತಾಯ್ತು, ನೋಡ್ತಾ ಇದೀವಿ ಇಲ್ಲಿ ನೋಡಿ ಹಿಂಗೆ ಉಳುಮೆ ಮಾಡಿಲ್ಲ. ಆದ್ರಿಂದ ಈ ಗಿಡ ಈ ಲೈನ್ ಎಲ್ಲ ಹಾಗೆ ಇದೆ. ಉಳುಮೆ ಮಾಡಿರೋದೆಲ್ಲ ಸ್ವಲ್ಪ ಬೇರ್ ಕಿತ್ತಿದೀವಲ್ಲ, ಐನೇಗ್ಲು ಹಾಕಿ ಎಲ್ಲ ಬೇರ್ ಕಿತ್ತಿರೋದ್ರಿಂದ ಏನಕ್ಕೆ ಉಳುಮೆ ಮಾಡಿದೆ ಹಂಗೆ ಬಿಟ್ಬಿಡ್ಬಾರ್ದು ನೀವು? ಹಂಗೆ ಬಿಟ್ಟು ಬಿಡ್ಬೇಕಾಯ್ತು, ನಮ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಇದು ನೋಡಿದ್ಮೇಲೆ ಅನಿಸ್ತು ನಮ್ಗೆ ಉಳುಮೆನೆ ಮಾಡಬಾರ್ದು ಭೂಮಿ ಅಂತ. ಭೂಮಿ ಉಳುಮೆನೆ ಮಾಡಬಾರ್ದು, ಏನೋ ರೌಟ್ರಿ ಹೊಡ್ಕೊಂಬೇಕು, ಏನೋ ಇಲ್ಲ ಫ್ರೆಶ್ ಕಟ್ರಿ ಹೊಡಿಬೇಕು ಕಳೆಗೆ. ಕಳೆಗೆ ನೀವು ಸೊಂಟಕ್ಕೆ ಕಟ್ಕೊಂಡು ಹೊಡಿತೀರಲ್ಲ, ಅದೇ ಫ್ರೆಶ್ ಕಟ್ರಿ ಈ ಸಲ ಎಲ್ಲ ಹೊಡೆದಿದ್ದು. ಉಳುಮೆ ಮಾಡೋದು ಬಿಟ್ಟು ಹೊಡಿದೀನಿ. ಬಿಟ್ಬಿಡಿ, ಯಾಕಂದ್ರೆ ಭೂಮಿನ ಅಗಿಬಾರ್ದು. ಈ ಲೈನ್ ನೋಡಿ ಹೆಂಗ್ ಗ್ರೋತ್ ಇದೆ. ಸೂಪರ್ ಚೆನ್ನಾಗಿದೆ ಈ ಲೈನು. ಆಮೇಲೆ ನನಗೆ ಗೊತ್ತಿರೋದು ಇನ್ನೊಂದು ಏನಂದ್ರೆ, ನೀವು ಸ್ವಲ್ಪ ಜೀವಾಮೃತ ಅದು ಇದು ಮಾಡಿಕೊಟ್ರೆ. ನಾವೆಲ್ಲ ಜೀವಾಮೃತನೇ ಜಾಸ್ತಿ, ಒಂದು ತಿಂಗಳಿಗೆ 2 ಸಲ ಕೊಡ್ತೀನಿ. ಮಾಮೂಲಿ ಹೊಂಗೆ ಹಿಂಡಿ, ಬೇವಿನ ಹಿಂಡಿ. ಬೇವಿನ ಹಿಂಡಿ ವರ್ಷಕ್ಕೆ ನಾನು 3 ತಿಂಗಳಿಗೆ ಒಂದೊಂದ್ಸಲ ಕೊಡ್ತೀನಿ, 1 kg. ಒಂದೊಂದು ಗಿಡಕ್ಕೆ ಗೊಬ್ಬರ ನೋಡಿ ಅಲ್ಲಿ ಲಾಟ್ ಮಾಡಿದ್ದೀನಿ. ಲಾಟ್ ಮಾಡಿ ಎಲ್ಲ ಮಣ್ಣೆಲ್ಲ ಬೆರೆಸಿ ಎಲ್ಲ ರೆಡಿ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಮಂತ್ ಹಾಕ್ತೀನಿ. ವರ್ಷಕ್ಕೆ ಒಂದ್ಸಲ ಒಂದೊಂದು ಗಿಡಕ್ಕೆ 3 ರಿಂದ 4. ನಿಮ್ಗೆ ರೇಟ್ ಒಪ್ಪಿಗೆ ಆಗಿಲ್ಲ ಅಂದ್ರೆ ನೀವು ಬೇರೆ ಕಂಪ್ನಿ ಕೊಡ್ಬೋದಾ? ನಾನು ರಿಲಯನ್ಸ್ ಕೊಡ್ತಾ ಇದ್ದೀನಿ. ರಿಲಯನ್ಸಿಗೆ ಕೊಡ್ತಾ ಇದ್ದೀರಾ? ಅವ್ರಿಗೆ ಕೊಡಬೇಕು? ಇಲ್ಲ, ನಾವೇ ಹೋಗಿ ಹಾಕಿ ಬರ್ತೀವಿ. ಇಲ್ಲ ದೊಡ್ಡಬಳ್ಳಾಪುರದಾಗ. ಓಕೆ, ನೀವು ಯಾರಿಗೆ ಬೇಕಾದ್ರೂ ಕೊಡ್ಬೋದು? ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಇಲ್ಲೇ ಬರ್ತಾರೆ ಲೋಕಲ್. ನಮಗೇನೋ ಮೇನ್ ರೋಡ್ ಹೈವೇ ಪಕ್ಕದ ಇರೋದ್ರಿಂದ. ನಾನು ಅದೇ ಹೈವೇಲಿ ಹೋಗ್ತಾ ಇದ್ದೆ, ಯಾರೋ ಏನೋ ಮಾಡ್ತಾರೆ, ನೀವು ಅಲ್ಲಿದ್ರಿ ಆ ಕಡೆ ಮುಂದೆ ಏನೋ ಮಾಡ್ತಾರೆ. ಇವತ್ತೆಲ್ಲ ಒಂದು 200 kg ಇಲ್ಲೇ ಕೊಟ್ಟಿದ್ದೀನಿ. ಕಂಪ್ನಿಗೆ 36 ರೂಪಾಯಿ, ನನಗೆ ಇಲ್ಲಿ ಒಂದು 65 ರೂಪಾಯಿ ಹಿಂಗೆ ಇಲ್ಲೇ ಕೊಟ್ಟಿದ್ದೀನಿ. ಫಸ್ಟ್ ಐಟಮ್. ಸೆಕೆಂಡ್ ಸಲ 45 ರೂಪಾಯಿ ಕೊಟ್ಟಿದ್ದೀನಿ. ಸೂಪರ್ ಅಣ್ಣ, ಒಳ್ಳೇದಾಗಲಿ. ನಿಮ್ಮ ಹೆಸರು ಮರ್ತೋಯ್ತು ನನಗೆ. ಗೋಪಿನಾಥ್. ಸೂಪರ್. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅಷ್ಟೇ, ಇನ್ನೇನಿಲ್ಲ. ಹಾಗೆ ದಾರಿನಲ್ಲಿ ಹೋಗ್ತಾ ಇದ್ದೆ, ಇವರಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರು. ಸರಿ ಮಾತಾಡ್ಸೋಣ ಅಂತ ಬಂದೆ. ನೋಡಿ ರೈತರು ಅವಣ್ಣ ವರ್ಷಕ್ಕೆ 18 ಲಕ್ಷ ಲಾಭ ಮಾಡುತ್ತೆ. 3 ಲಕ್ಷ ಪ್ಯಾಕೇಜ್ಗೆ, 6 ಲಕ್ಷ ಪ್ಯಾಕೇಜ್ಗೆ, 10 ಲಕ್ಷ ಪ್ಯಾಕೇಜ್ಗೆ 2 ಎಕರೆ 3 ಎಕರೆ ಇಟ್ಕೊಂಡಿರೋ ರೈತರು ಮಕ್ಕಳು ಬೆಂಗಳೂರಲ್ಲಿ ಸಾಯ್ತವ್ರೆ. ಅದನ್ನೆಲ್ಲ ನೋಡ್ರೆ ಬೇಜಾರಾಗುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ರೈತರ ಮಕ್ಕಳೇ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನ ಕಟ್ಬಿಟ್ಟು ಸಖತ್ತಾಗಿ ಜೀವನ ಮಾಡ್ತಾರೆ. ನಮ್ಮ ದೇಶದಲ್ಲಿ ಮಾತ್ರ ಹಿಂಗೆ ರಾಜಕಾರಣಿಗಳು ನಮ್ಗೆ ಒಳ್ಳೆ ಅವಕಾಶಗಳನ್ನ ಸೃಷ್ಟಿ ಮಾಡದೇ ಈ ಥರ ನಮ್ಮನ್ನು ಸಾಯಿಸ್ತಾವ್ರೆ. ಇದಕ್ಕೆಲ್ಲ ರಾಜಕಾರಣಿಗಳು ಏನು ಪಾಲಿಸಿ ಮೇಕರ್ಸ್ ಅಂತ ಕರಿತೀವಿ. ಪಾಲಿಸಿ ಮೇಕರ್ಸು ನಮಗೆ ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡಬೇಕು, ಇದೆಲ್ಲ ಮಾಡಬೇಕು. ಬಟ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಕಾರ್ಪೊರೇಟ್ಸ್. ಈ ಖಾಸಗಿ ಕಂಪ್ನಿಗಳನ್ನ ಉದ್ಧಾರ ಮಾಡೋದನ್ನೇ ಅವ್ರ ಜೀವಮಾನ ಸಾಧನೆ ಅಂದ್ಕೊಂಬಿಟ್ಟವ್ರೆ ಎಲ್ಲ ರಾಜಕಾರಣಿಗಳು. ಹಂಗಾಗಿ ನಮ್ಗೆ ಈ ಥರದ್ದೆಲ್ಲ ಗೊತ್ತಾಗ್ತಿಲ್ಲ. ಸೊ ಇವ್ರ ನಂಬರ್ ಹಾಕಿರ್ತೀನಿ, ಗೋಪಿನಾಥ್ ಅಂತ. ಇವ್ರದ್ದು ಇಲ್ಲೇ ದೊಡ್ಡಬಳ್ಳಾಪುರ ಮತ್ತು ದಾಬಸ್ಪೇಟೆ ನಡುವೆ ಬರುತ್ತೆ ಫಾರ್ಮು. ಯಾರಾದರೂ ಬಂದರೆ ಅವ್ರು ನೋಡ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಹೋಗ್ಬೋದು. ಹಾಂ, ಕಳೆ ಬರಲಿ ಬಿಡಿ. ಗೊಬ್ಬರ ಅಲ್ವಾ? ಗೊಬ್ಬರ ಇಲ್ಲ, ಕಂಬ ಅವಶ್ಯಕತೆ ಇಲ್ವಾ? ನಾವು ಏನು ಅಂದರೆ ಗಿಡ ಮುರಿದೋಗುತ್ತೆ ಅಂತ ಹೇಳ್ಬಿಟ್ಟು ಇದು ಪ್ರತಿ ರೆಕ್ಕೆ ಕಟ್ಟಬೇಕು ಅಂತ ಹೇಳಿದ್ರು. ಆದ್ರಿಂದ ನಾವು ಈ ಥರ ಮಾಡಿದ್ವಿ ಅಷ್ಟೇ, ಏನು ಅವಶ್ಯಕತೆ ಇಲ್ಲ. ಮುಂಚೆ ನಮ್ಮದು ಕ್ಯಾಪ್ಸಿಕಮ್ ಬೆಳೆಯುವಲ್ಲ, ಆ ಚಪ್ರ ಹಂಗೆ ಇತ್ತು, ಅದಕ್ಕೆ ಹಂಗೆ ಮಾಡಿದ್ವಿ. ಓಕೆ. ಇದೇನು ಕಂಬಗಳ ಅವಶ್ಯಕತೆ ಇಲ್ಲ. ಮೊದಲೇ ಒಂದು ವರ್ಷ ಹಂಗೆ ಕಾಪಾಡ್ಕೊಂಡ್ರೆ ಆಮೇಲೆ ಏನು ಬೇಕು, ಆ ಕಡೆ ಗೂಟ ಕೊಟ್ಬಿಟ್ಟು ನಿಲ್ಸ್ಕೊಂಡ್ಬಿಟ್ಟು ಕಾಪಾಡ್ಕೋಬೇಕು. ಒಂದೊಂದು ರೆಕ್ಕೆ ಕಾಯಿ ದಪ್ಪ ಇರುತ್ತಲ್ಲ, ಅವಾಗ ವಾಲುತ್ತೆ, ಅವಾಗ ಕಟ್ಕೊಬೇಕಾಗುತ್ತೆ. ಏನು ಅವಶ್ಯಕತೆ ಇಲ್ಲ. ಇರ್ಲಿ ಬೇಡ ಬೇಡ. ಅಣ್ಣ ಅಷ್ಟೊಂದು ಕೊಟ್ರೆ ಇಟ್ಕೊಂಡು ಹೋಗಿ ಇಲ್ಲಿ ಜಾಗ ಇರುತ್ತೆ ಅಣ್ಣ. ಸಾಕು ಹೊಂದ್ಕೋಣ. ಇಲ್ಲ ಅವ್ರು ಸಾಕು ಬೇಡ. ಈ ಹಣ್ಣದ್ದು ಬೆಂಗಳೂರು ತಗೋಬೇಕು, ಒಂದು 100 ರೂಪಾಯಿ ಕೊಡ್ಬೇಕೇನೋ. 100 ರೂಪಾಯಿ ಕಮ್ಮಿ ಮಾರಲ್ಲ. ಇಲ್ಲಿ ನಿಲ್ಲಿಸ್ತೀನಿ. ಅಪ್ಪ ಯಾರೋ ಲಾರಿಯವರು ಮಾತಾಡ್ಸೋಕ್ಕೆ ಅಂತ ನಿಲ್ಸಿದ್ರು. ಹೌದಣ್ಣ, ಏನಾಗಿದೆಣ್ಣ ಕಾಲು? ಹಾಂ, ಏನಾಯ್ತಣ್ಣ? ಅಣ್ಣ ನಾನು ಸೌತ್ ಆಫ್ರಿಕಾ ಹೊಂಟಿದ್ದಣ್ಣ ಇವಾಗ. ಹಾಂ, ಎಲ್ಲಿಂದ ಎಲ್ಲಿಗೆ ಅಣ್ಣ ಪಯಣ? ಅಣ್ಣ ಕನ್ಯಾಕುಮಾರಿಯಿಂದ ಸೌತ್ ಆಫ್ರಿಕಾ. ಕನ್ಯಾಕುಮಾರಿ. ಅಣ್ಣ ಬರೋಣ, ಟೈಮ್ ಆಗುತ್ತೆ. ನಾವು ಅಲ್ಲಿ ಸಿಗ್ತೀವಿ ಹಾಸ್ಪಿಟಲ್ಗೆ. ನಾವು ಗಾಡಿ ರೋಡ್ ಅಲ್ಲಿ ಸಿಗ್ತೀವಿ. ಸರಿ ಅಣ್ಣ, ಆಯ್ತು. ಬಾಯ್ ಬಾಯ್ ಅಣ್ಣ, ಬಾಯ್. ನಾನು ಲೈಟ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ? ನೋಡಿ ಇದೇ ಲೈಟು 3 ಹಾಕೊಂಡಿದ್ದೀನಿ. ನನ್ನ ಹತ್ರ ಒಂದು, ಮತ್ತು ಬೈರೋ ಒಂದು ಟ್ರಾಲಿಗೆ 2. ಆದರೂ ಜನ ಹಿಂದೆಯಿಂದ ಬಂದು ಸುಮ್ಮನೆ 6 ನೋಡಿತಾರೆ. ಏನೋ ನಂಗಂತೂ ಸಖತ್ ಕೋಪ ಬರುತ್ತಪ್ಪ ಹಿಂಗೆಲ್ಲ ಮಾಡಿದ್ರೆ. ಸಮಯ ಸರಿಯಾಗಿ 6:39. ಮಳೆರಾಯ ಸ್ವಲ್ಪ ಬುಸ್ಬಿಡ್ತಾನೆ ಯಾಕೋ ಇಲ್ಲಿಂದ. ನಾನು ರೈತರ ಹತ್ರ ಮಾತಾಡ್ಕೊತ ಸ್ವಲ್ಪ ಟೈಮ್ ಆಯಿತು, ಬೇಗ ಹೋಗ್ಬೇಕಿತ್ತು. ಇರಲಿ, ಸ್ವಲ್ಪ ಹೊಡಿಯುವ. ಜೋರ ಇತ್ತು ಸಾವುಗುರು. ಅಲ್ಲಿ ಇನ್ನೊಂದು 500 ಮೀಟ್ರು ಅಲ್ಲೊಂದು ನಿಂತ್ಕೊಳ್ಳೋ ಜಾಗ ಇದೆ, ಅಲ್ಲಿವರೆಗೂ ಹೊಡಿಬೇಕು.
ಛೇ ಏನಾದ್ರು ಮಾಡಬೇಕು. ಅಲ್ಲೊಂದು ಪೆಟ್ರೋಲ್ ಪಂಪ್ ಇದೆ, ಹೊಡಿಬೇಕಲ್ಲ ಇವಾಗ. ಸಖತ್ ಜೋರಾಯಿತು ಸಖತ್ ಜೋರಾಯಿತು. ಈ ಸಿಚುವೇಶನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಸದ್ಯ ಪೆಟ್ರೋಲ್ ಪಂಪ್ ಬಂತು. MRPL ಅಣ್ಣ, ಥ್ಯಾಂಕ್ಸ್ ಅಣ್ಣ. ಕಮ್ ಇಲ್ಲಣ್ಣ, ಸಿಂಗಾಪುರ್ಗೆ ಅಷ್ಟೇ. ಪೆಟ್ರೋಲ್ ಬಂಕ್ಗೆ ಬಂದಲ್ಲ, ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕರು. ಅಣ್ಣ ನಿನ್ನ ಹೆಸರು? ಶಿವ ಅಂತ ಅವ್ರ ಹೆಸರು. ಯಾವೂರಣ್ಣ? ಆಂಧ್ರಣ್ಣ? ಕನ್ನಡ ಬರುತ್ತಾ? ಸ್ವಲ್ಪ ಮಾತಾಡಿದ್ರೆ ಸಾಕು. ಹಾಂ, ಸೊ ಆಂಧ್ರದಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ರಂಜಿತ್ ಆನ್ ವೀಲ್ಸ್ ಅಂತ. ಯೂಟ್ಯೂಬಲ್ಲಿ ಹಾಕಿ ನೋಡಿದ್ರೆ ಬರುತ್ತೆ. ಅವನು ಒಂದ್ಸಲ ಬೆಂಗಳೂರಿಂದ ಇಂಡಿಯಾದಿಂದ ಆಸ್ಟ್ರೇಲಿಯಾಗೆ ಹೋಗಿದ್ದ. ನಾನು ಅವಾಗ ಬೆಂಗಳೂರಿಂದ ಸಿಂಗಾಪುರ್ಗೆ ಹೋಗಿದ್ದೆ. ಇವಾಗ ಅವನು ಇಂಡಿಯಾಯಿಂದ ಲಂಡನ್ಗೆ ಹೋಗ್ತಾನೆ, ನಾನು ಇಂಡಿಯಾಯಿಂದ ಸೌತ್ ಆಫ್ರಿಕಾ ಹೋಗ್ತಿದ್ದೀನಿ. ನನ್ನ ಕ್ಲೋಸ್ ಫ್ರೆಂಡು, ಅವ್ನು ತೆಲುಗುನಲ್ಲಿ ವೀಡಿಯೋ ಮಾಡ್ತಾನೆ. ರಂಜಿತ್ ಆನ್ ವೀಲ್ಸ್ ಅಂತಿದೆ. ಹಾಂ, ನೋಡಿ ಇವ್ರಿಗ ಹೇಳಿದಲ್ಲ, ಅವ್ರಿಗೆ ಬಟ್ಟೆ ಅಂಗಡಿ ತೋರಿಸಿ ಇವಾಗ ಬಟ್ಟೆ ತಗೋತಾರೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ರಿಪೋರ್ಟ್ರಾ ಹೆಂಗೆ? ಇಲ್ಲ, ನಾವು ಟೆಕ್ನಿಷಿಯನ್. ಏನು ಟೆಕ್ನಿಷಿಯನು? ಸಿಸ್ಟಮ್ ಮಾಮೂಲಿ ಬ್ರಾಡ್ಕಾಸ್ಟಿಂಗ್ ಇಲ್ಲ. ಓ ಸೂಪರ್ ಬ್ರೋ. ಎಷ್ಟು ವರ್ಷದಿಂದ ಫಾಲೋ ಮಾಡ್ತೀರಾ ನನ್ನ? ನಿಮ್ದು ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡೋಂಗಿನ ಫಾಲೋ ಮಾಡ್ತೀನಿ. ಹೌದಾ? ಸೂಪರ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಪಬ್ಲಿಕ್ ಟಿವಿನಲ್ಲೂ ನನ್ನ ಫಾಲೋ ಮಾಡೋರು ಅಂತ ಕೇಳ್ಬಿಟ್ಟೆ. ಏಯ್ ಸಖತ್ ಗುರು, ಸಖತ್ ಮಳೆ, ಸಖತ್ ಚಳಿ, ಸಖತ್ ಜನ, ಒಳ್ಳೆ ಜನ ಸಿಕ್ಕಿದ್ರು. ಸಖತ್ ಮಾತುಕತೆ ಎಲ್ಲ ಆಡಿದ್ವಿ ನಮ್ಮ ಸ್ಕೂಲ್ ಪ್ರಾಜೆಕ್ಟ್ ಬಗ್ಗೆ. ಪಾಪ ಅಲ್ಲಿ ಯಾರೋ ಒಬ್ಬರು ನನಗೆ ಕೈಲಿ ಹಣ ಕೊಡೋಕೆ ಬಂದರು ಸ್ಕೂಲ್ ಪ್ರಾಜೆಕ್ಟಿಗೆ ಅಂತ. ನಾನು ಹೇಳಿದೆ, ಇಲ್ಲ ನನಗೆ ಹಣ ಕೊಡಬೇಡಿ, ನೀವೇ ಡೈರೆಕ್ಟಾಗಿ ವೆಬ್ಸೈಟ್ ಥ್ರೂ ಡೊನೇಟ್ ಮಾಡಿ ಅಂತ. ಯಾರೋ ರೈತರು ಗುರು ಪಾಪ ಅವರು. ಎಲ್ಲಿಂದ ಬರ್ತಾ ಇದ್ದೀರಾ ಬ್ರೋ? ಅಣ್ಣ ಇಲ್ಲೇ ದೊಡ್ಡಬಳ್ಳಾಪುರ ಐತೆ, ದೊಡ್ಡಬಳ್ಳಾಪುರ ಯಲಹಂಕದಿಂದ. ಇದು ತುಮಕೂರು ಹೋಗ್ಬೇಕು. ಈಗ ಮಳೆ ಅಲ್ಲ ಅಣ್ಣ, ಮಳೆ ಸಿಕ್ಕಾಕೊಂಡ್ಬಿಟ್ಟು ಏನು ಮಾಡೋದು? ಭೈರವ ಫುಲ್ ಸೇಫ್ ಇದ್ದಾನೆ. ಭೈರವ ನೋಡಿ ಒಂದು ಸ್ವಲ್ಪ ನೆನೆಯಲ್ಲ, ನಾನೇ ಸ್ವಲ್ಪ. ಗುರು ಅಲ್ಲಿಂದ ಬರೀ 4 ಕಿಲೋಮೀಟ್ರ್ ದೂರ ಗುರು, ಅಷ್ಟೇ. ಇದು ಬೇಡ ಒಂದು 7-8 ಕಿಲೋಮೀಟ್ರ್ ಅಂದ್ಕೊಳ್ಳಿ ಅಷ್ಟೇ, ಆಯಿತಾ? ಇಲ್ಲಿ ಮಳೆನೇ ಇಲ್ಲ ನೋಡಿ, ಎಲ್ಲ ಒಂದು ಸ್ವಲ್ಪ ಜುಬ್ಬು ಬಂದು ಹೋಗ್ಬಿಟ್ಟಿದೆ ಅಷ್ಟೇ. ಅಲ್ಲಿ ಎಂಥ ಮಳೆ ಗುರು, ಹಾಕ್ಕೊಂಡು ಹುಚ್ಚನಾಯಿ ಹೊಡಿತು ಅಂದ್ಕೊಳ್ಳಿ. ಹಾಂ, ಇಲ್ಲಿ ಮಳೆನೇ ಇಲ್ಲ. ನಂಗೆ ಅನ್ನಿಸ್ತಿದೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ನೆನ್ಕೊಂಬಂದ್ರೆ ಎಷ್ಟಿತ್ತು ತುಮಕೂರಲ್ಲಿ ಇರ್ತಿದೆ ನಾನು ಅಂತ. ನನಗೆ ದಾಬಸ್ಪೇಟೆನಲ್ಲಿ ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ ಒಬ್ಬರು ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು. ಸೊ ಇಲ್ಲೇ ಬಂದೀನಿ ಅವ್ರ ಮನೆಗೆ.